2005ರಲ್ಲಿ ಡೆಡ್ಲಿ ಸೋಮ ತೆರೆಗೆ ಬಂದು ಭಾರಿ ಪ್ರಶಂಸೆಯನ್ನು ಪಡೆದುಕೊಂಡಿತು. ಇದೀಗ ಡೆಡ್ಲಿ ಸೋಮ 2 ಸಿನಿಮಾಗೆ ಹೊಸ ನಾಯಕನ ಎಂಟ್ರಿ ಆಗಿದೆ. ಬನ್ನಿ ಇವತ್ತು ದೀಕ್ಷಿತ್ ಅವ್ರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಸೊ ಈ ಹಿಂದೆ ಡೆಡ್ಲಿ ಸೋಮದಲ್ಲಿ ಆದಿತ್ಯ ಸರ್ನ ನೋಡಿದ್ರು, ಇವಾಗ ನಿಮ್ಮನ್ನ ನೋಡ್ತಾ ಇದೀವಿ. ಸೊ ವೀಕ್ಷಕರಿಗೆ ಏನ್ ಹೇಳ್ತೀರಾ? ಡೆಡ್ಲಿ ಸೋಮ 2005ರಲ್ಲಿ ಆದಿತ್ಯ ಸರ್ ಮಾಡಿರೋ ನಮ್ಮ ರವಿ ಶ್ರೀವತ್ಸ ಸರ್ ಮತ್ತೆ ಕೆ ಫಿಲಮ್ಸ್ ಪ್ರೊಡಕ್ಷನ್ ಅಲ್ಲಿ ಮೂಡುವಂತ ಹಿಟ್ ಸಿನಿಮಾ ಅದು. ಆಕ್ಚುಲಿ ಆದಿತ್ಯ ಸರ್ ಅದರಲ್ಲಿ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿ ನನಗೆ ತುಂಬಾ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ ಡೆಡ್ಲಿ ಸೋಮ ಭಾಗ 2ಗೆ. ಯಾಕಂದ್ರೆ ಅದನ್ನ ಆಕ್ಚುಲಿ ಅವರೇ ಮಾಡ್ಬೋದಾಗಿತ್ತು ಅಂತ ಜನಗೆ ಅನ್ಸುತ್ತೆ. ಬಟ್ ಎನ್ಕೌಂಟರ್ ಆಗುತ್ತೆ. ಎನ್ಕೌಂಟರ್ ಆದಾಗ ರಕ್ಷಿತ್ ಅವ್ರು ಪ್ರೆಗ್ನೆಂಟ್ ಇರ್ತಾರೆ. ಅವ್ರಿಗೆ ಇಬ್ರಿಗೂ ಹುಟ್ಟುವಂತ ಮಗುನೇ ಈ ಮರಿ ದಾಸ ಪ್ಲಸ್ ದರ್ಶನ್. ಈ ಸಿನಿಮಾದಲ್ಲಿ ದರ್ಶನ್ ಅವ್ರ ಏನಾದ್ರು ಗೆಸ್ಟ್ ರೋಲ್ ಮಾಡುವಂತ ಚಾನ್ಸ್ ಏನಾದ್ರು ಇದೆಯಾ? ಇಲ್ಲ ಮೇಡಮ್, ಖಂಡಿತವಾಗ್ಲೂ ಇಲ್ಲ. ಬಟ್ ಈ ಸಿನಿಮಾನ ಅವ್ರಿಗೆ ಅಂತ ಟ್ರಿಬ್ಯೂಟ್ ಮಾಡಿರುವಂತ ಒಂದು ಸಿನಿಮಾ. ಅದನ್ನ ಮುಂದಿನ ದಿನಗಳಲ್ಲಿ ದರ್ಶನ್ ಸರ್ಗೆ ಹೋಗಿ ಭೇಟಿಯಾಗಿ ನಾನು ಅವ್ರಿಗೆ ತಿಳಿಸ್ತೀನಿ. ಈ ಸಿನಿಮಾನ ದರ್ಶನ್ ಸರ್ಗೆ ಒಂದು ಫಸ್ಟ್ ಗೆಟಪ್ ನ ದಾಸ ಅಂತ ಹೇಳಿ, ಸೆಕೆಂಡ್ ಗೆಟಪ್ ದರ್ಶನ್ IPS ಅಂತ. ದಾಸ ಆದ ಒಂದು ದರ್ಶನ್ IPS ಹೇಗಾಗ್ತಾನೆ ಅನ್ನೋದು ನಮ್ಮ ಸಿನಿಮಾದ ಒಂದು ಮೇನ್ ಪ್ಲಾಟ್. ಈ ಸಿನಿಮಾನ ದರ್ಶನ್ ಸರ್ಗೆ ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಮೇನ್ ಆಗಿ. ಅದೇ ಡೆಡ್ಲಿ ಸೋಮ ಪಾರ್ಟ್ 1 ಆಯ್ತು, ಈಗ 2 ಅದೇ ಸೀಕ್ವೆಲ್ ಇರುತ್ತೆ ಹೆಂಗೆ ಅಂತ? ಖಂಡಿತವಾಗ್ಲು ಕಂಟಿನ್ಯೂಷನ್. ಈ ಸಿನಿಮಾ ಓಪನ್ ಆಗೋದೇ ಆದಿತ್ಯ ಸರ್ ಎನ್ಕೌಂಟರ್ ಇಂದ. ಇದು ಕಂಟಿನ್ಯೂಷನ್ ಇರೋದು. ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಡೆಡ್ಲಿ 2 ಬಂದು ಹೋಗಿದೆ, ಇದು ಯಾಕೆ ಮತ್ತೆ ಡೆಡ್ಲಿ ಸೋಮ 2 ಅಂತ. ಅದು ಡೆಡ್ಲಿ 2, ಬಟ್ ದಿಸ್ ಇಸ್ ಡೆಡ್ಲಿ ಸೋಮ 2. ಯಾಕಂದ್ರೆ ಆದಿತ್ಯನ ಎನ್ಕೌಂಟರ್ ಇಂದ ಓಪನ್ ಆಗುವಂತ ಸಿನಿಮಾನ ನಾವು ಡೆಡ್ಲಿ 3 ಅಂತ ಹೇಳಿ, ಅದನ್ನ ನಾವು ಡೆಡ್ಲಿ 2 ಅಲ್ಲಿ ನಾವು ಬೇರೆ ಏನೋ ತೋರಿಸ್ಬಿಟ್ಟು ಇದು ಮಾಡಿದಾಗ, ಸೊ ದಟ್ ಕಂಪ್ಲೀಟ್ಲಿ ಡೆಡ್ಲಿ ಸೋಮ 2 ಅಂತ ಹೇಳಿ ಮಾಡಿದಂತ ಸಿನಿಮಾ. ಮತ್ತೆ ನಮ್ಮ ಆದಿತ್ಯ ಸರ್ನ ಅವರು ಕೂಡ ಇರ್ತಾರೆ ಈ ಸಿನಿಮಾದಲ್ಲಿ. ಡೆಡ್ಲಿ ಸೋಮ ಮಾಡಿದಂತ ಕೆಲವೊಂದು ಶಾರ್ಟ್ಸ್ಗಳು ರೀಕಾಲ್ ಆಗುತ್ತೆ. ಅಂಡ್ 2005 ಅಲ್ಲಿ ಏನ್ ಬಂತಲ್ಲ ಸಿನಿಮಾ, ಅದನ್ನ ಅಪ್ಡೇಟೆಡ್ ವರ್ಷನ್ ಆಫ್ ದಾಸ ಸನ್ ಆಫ್ ಡೆಡ್ಲಿ ಸೋಮ ನೀವು ಈಗ ನೋಡ್ಬೋದು. ಡೆಡ್ಲಿ ಸೋಮ ಸಾಕಷ್ಟು ಪ್ರಶಂಸೆಯನ್ನ ಪಡೆದುಕೊಂಡಿತ್ತು. ಸೊ ಈ ಸಿನಿಮಾದಿಂದ ಜನ ಏನನ್ನು ಹೋಪ್ಸ್ ಇಟ್ಕೊಬಹುದು ಅಂತ? ಖಂಡಿತವಾಗ್ಲು ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಯಾಕೆಂತಂದ್ರೆ ಈಗಿನ ಟ್ರೆಂಡ್ ಅಲ್ಲಿ ಒಂದು ಕಂಪ್ಲೀಟ್ಲಿ ರಾ ಸಬ್ಜೆಕ್ಟ್ ಹೋಗ್ಬೋದು, ಕಂಪ್ಲೀಟ್ಲಿ ಲವ್ ಸಬ್ಜೆಕ್ಟ್ ಹೋಗ್ತಾರೆ, ಕಂಟೆಂಟ್ ಬೇಸ್ಡ್ ಹೋಗ್ತಾರೆ. ಇಲ್ಲಿ ಕಂಟೆಂಟ್ ಪ್ಲಸ್ ಕಂಪ್ಲೀಟ್ಲಿ ಕಮರ್ಷಿಯಲ್ ಸಿನಿಮಾ. ಕಂಟೆಂಟ್ ಇಟ್ಕೊಂಡು, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಅದನ್ನ ಕಮರ್ಷಿಯಲ್ ಆಗಿ ಹೇಗೆ ತೋರಿಸ್ಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ನೀವು ನೋಡ್ಬೋದು ಖಂಡಿತವಾಗ್ಲು. ನಿಮಗೆ ಹೀರೋಯಿನ್ ಆಗಿ ಯಾರು ಇರ್ತಾರೆ ಈ ಸಿನಿಮಾದಲ್ಲಿ? ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಒಂದು ಸಣ್ಣದು ಅಂದ್ರೆ ಅಂತ ಏನು ತೀರಾ ಕ್ಯಾರಿ ಆಗಲ್ಲ ಹೀರೋಯಿನ್. ಇದು ಕಂಪ್ಲೀಟ್ಲಿ ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ, 2 ಗೆಟಪ್ ಇರೋದ್ರಿಂದ ಯಶ ಶಿವಕುಮಾರ್ ಅನ್ನೋರು ಈ ಸಿನಿಮಾದಲ್ಲಿ ನಮ್ಗೆ ನಾಯಕ ನಟಿಯಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಈ ಸಿನಿಮಾಗೋಸ್ಕರ ನಿಮ್ಮ ತಯಾರಿ ಹೇಗಿತ್ತು? ನನ್ನ ಫಸ್ಟ್ ಗೆಟಪ್ ನೀವು ನೋಡಿದ್ರೆ ಇಷ್ಟುದ್ದ ಕೂದಲು, ಲೀನ್ ಆಗಿ ಫುಲ್ ಕಂಪ್ಲೀಟ್ಲಿ ಒಂದು 69 to 75 kg ಅಷ್ಟಲ್ಲಿದೆ. ಈ ಗೆಟಪ್ಗೋಸ್ಕರ, ಯಾಕಂದ್ರೆ ನನ್ನ ಏಜ್ ಸ್ವಲ್ಪ ಚಿಕ್ಕದು 25 to 26 ಇದೆ. ಇವಾಗ ನನ್ನ ಕತೆ ಕೇಳಿದಾಗ ಫಸ್ಟ್ ಆಫ್ ಆಲ್ ಪೊಲೀಸ್ ಗೆಟಪ್ ನನ್ನ ಕೈಲಿ ನಾನು ಫುಲ್ಫಿಲ್ ಮಾಡೋಕ್ಕಾಗತ್ತಾ? ಯಾಕಂದ್ರೆ ಪೊಲೀಸ್ ಆದಂಥದ್ದು ತುಂಬಾ ದೊಡ್ಡ ಜವಾಬ್ದಾರಿ. ಅದು ಯೂನಿಫಾರ್ಮ್ ಹಾಕಿದಾಗ ಅದ್ರ ತಕ್ಕನಂಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು. ಆಮೇಲೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ಒಂದು 10 to 15 kg ದಪ್ಪ ಆಗಿ, ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ 7 to 8 months ಗ್ಯಾಪ್ ತಗೊಂಡು ಬಲ್ಕ್ ಆಗಿ, ಆಮೇಲೆ ಹಾಕೊಂಡು ಒಂದ್ಸಲ ಯೂನಿಫಾರ್ಮ್ನ ಚೆಕ್ ಮಾಡಿ, ಆಮೇಲೆ ಮತ್ತೆ ಇನ್ನೊಂದು 5 kg ದಪ್ಪ ಆಗಬೇಕು ಅಂತ ಡೈರೆಕ್ಟರ್ ಸರ್ ಹೇಳಿ, ಆಮೇಲೆ ಅದೆಲ್ಲ ತಯಾರಿ ಆಗಿ, ಆಮೇಲೆ ಪೊಲೀಸ್ ಆದಂತ ರೌಡಿ ಮಾಡ್ಬಿಡ್ಬೋದು ಈಸಿ. ರೌಡಿ ಗೆಟಪ್ ಆಗಿರ್ಬೋದು, ರೌಡಿ ಆದಂತ ಒಂದು ಪಾತ್ರ ಇರ್ಬೋದು, ಹೋಗುವ ಅದು ಇದು ಕಾಮನ್ ಇರುತ್ತೆ. ಪೊಲೀಸ್ ಆದಂತ ಜವಾಬ್ದಾರಿ ಆದಂತ ಒಂದು ಪಾತ್ರ ಇರುತ್ತಲ್ಲ, ಅದನ್ನ ಮಾಡೋದು ತುಂಬಾನೇ ಕಷ್ಟ. ಅದನ್ನ ನನಗೆ ರವಿ ಸರ್ ತುಂಬಾನೇ ಈಸಿಯಾಗಿ ನನಗೆ ತಿಳಿಸ್ಕೊಟ್ಟು, ವರ್ಕ್ಶಾಪ್ಗಳು ಕೊಟ್ಟು ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ನಾವು ಈ ಸಿನಿಮಾದಲ್ಲಿ ನಿಮ್ಮನೆ 2 ಶೇಡ್ ಅಲ್ಲಿ ನೋಡ್ಬೋದಾ? ಒಂದು ಪಾಸಿಟಿವ್ ಶೇಡ್, ಒಂದು ನೆಗೆಟಿವ್ ಶೇಡ್ ಅಲ್ಲಿ ನೋಡ್ಬೋದಾ ಅಂತ? ಖಂಡಿತವಾಗ್ಲು ಅದು ಸಿನಿಮಾ ನೋಡಿದಾಗ ಒಂದು ನೆಗೆಟಿವ್ ಶೇಡ್ ಅಂದ್ರೆ ಇಲ್ಲಿ ಹೆಂಗೆ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ನನ್ನ ಫಸ್ಟ್ ಗೆಟಪ್ ಸೆಕೆಂಡ್ ಗೆಟಪ್ ಏನಾದ್ರು ಟಗ್ ಆಫ್ ಇದೆಯಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಾನೇ ಇದ್ದಂತ 2 ಗೆಟಪ್. ದಾಸ ಇದ್ದವನು ದರ್ಶನ್ IPS ಹೇಗಾಗ್ತಾನೆ ಅನ್ನೋದು ಸಿನಿಮಾದ ಒಂದು ಪ್ಲಾಟ್. ಒಂದೇ ಪಾತ್ರ ಅದು, ಬಟ್ 2 ಗೆಟಪ್ ಶೇಡ್ ಇರುತ್ತೆ. ಅಂದ್ರೆ ರೌಡಿ ಮಕ್ಕಳು ಯಾವ ರೀತಿ ಸಮಾಜದಲ್ಲಿ ತೊಂದರೆನ ಫೇಸ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಫಸ್ಟ್ ಹಾಫ್ ಆಗಿರ್ಬೋದು ಒಂದು ಇಂಟರ್ವಲ್ ಅಲ್ಲಿ ನಮಗೆ ತೋರಿಸ್ಕೊಡ್ತೀವಿ. ಅದಾದ್ಮೇಲೆ ಅವನು ಯಾವ ರೀತಿ ಚಾಲೆಂಜಸ್ ನ ತಗೊಂಡು ಅವನ ಜೀವನದಲ್ಲಿ ಏನ್ ಆಗ್ಬೇಕು ಅನ್ಕೊಂಡಿರ್ತಾನೆ ಅದನ್ನ ಹೇಗೆ ಸಾಧಿಸ್ತಾನೆ ಅನ್ನೋದನ್ನ ಈ ಸಿನಿಮಾ ಹೇಳ್ಬೋದು. ಕೊನೆಯದಾಗಿ ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ಇವತ್ತು? ಸರ್ ಮೇಡಮ್, ತುಂಬಾನೇ ಒಂದು ಹೆಂಗೆ ಅಂತಂದ್ರೆ, ಇವಾಗ ಈ ಬಿಸಿಲಲ್ಲಿ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿ, ಇವಾಗ ಟೌನ್ ಸರ್ಕಲ್ ಹತ್ರ ಶೂಟಿಂಗ್ ಮುಗಿಸಿ ಬೆವರು ಸುರಿತಾ ಇದೆ. ಆಕ್ಚುಲಿ ಒಂದು ಏನಿಲ್ಲ ಅಂದ್ರೆ ಒಂದು 3-4 ದಿವಸದಿಂದ ಒಂದು 1.5 to 2 kg ಕಮ್ಮಿ ಆಗಿದ್ದೀನಿ ಕೂಡ.
ತುಂಬಾನೇ ಶ್ರಮಪಟ್ಟು ಜನರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದರೆ, ಟ್ರಾಫಿಕ್ಗೆ ತೊಂದರೆ ಆಗದರೆ ನಮ್ಮ ಸಂಚಾರಿ ಪೊಲೀಸ್ ಠಾಣೆಯವರು ಕೂಡ ತುಂಬಾನೇ ಸಪೋರ್ಟ್ ಮಾಡಿ ಜನರನ್ನು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಕಷ್ಟ ಅಂತ ಹೇಳಲ್ಲ, ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಇನ್ನ ಪ್ರಯತ್ನ ನಮ್ದು, ಫಲ ಅಭಿಮಾನಿ ದೇವ್ರುಗಳ್ದು ಮತ್ತು ಭಗವಂತದ್ದು ಅಷ್ಟೇ. ನಿಮಗೆ ಯಾರಾದ್ರೂ ನಿಮ್ಮನ್ನ ನೋಡಿದಾಗ ನಂಗಂತೂ ಫೀಲ್ ಆಗ್ತದೆ, ನಿಮಗೆ ಯಾರಾದ್ರೂ ದರ್ಶನ್ ಸರ್ನ ಹೋಲಿಕೆ ಮಾಡಿದಾರಾ ಅಂತ? ಆ ಹೈಟು, ಆ ವೆಯ್ಟ್ ಸ್ವಲ್ಪ ಆಚೆ ಈಚೆ ಇರ್ಬೋದು, ಬಟ್ ಯಾರಾದ್ರೂ ಹೋಲಿಕೆ ಮಾಡಿದಾರಾ ಅಂತ? ಹೇಳಿದ್ದಾರೆ, ಬಟ್ ಅದನ್ನ ನಾನು ಹೇಳ್ಕೊಳ್ಳೋದು ಬೇಡ. ಬಟ್ ನನಗೆ ಪರ್ಸ್ನಲಿ ದರ್ಶನ್ ಸರ್ ನನಗೆ ತುಂಬಾನೇ ಇಷ್ಟ. ಆದಿತ್ಯ ಸರ್ ಕೂಡ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾನು ಡೆಡ್ಲಿ ಸೋಮ ಶೂಟಿಂಗ್ ಹೋಗ್ತಿದ್ದೆ, ನೋಡ್ತಾ ಇದ್ದೆ ಅವ್ರ ಮ್ಯಾನರಿಸಮ್ ಆಗಿರ್ಬೋದು. ಅವ್ರ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಡೆಡ್ಲಿ ಸೋಮ ಒಂದು ಯಾವುದೋ ಒಂದು ಆಡಿಯೋ ಫಂಕ್ಷನ್ ಸಮಥಿಂಗ್ ದರ್ಶನ್ ಸರ್ ಕೂಡ ಬಂದಿದ್ರು. ನಾನು ಹೋಗಿ ಭೇಟಿಯಾಗಿ ಅವ್ರ ಕಾಲಿಗೆ ಬಿದ್ದು ಅವ್ರ ಆಶೀರ್ವಾದ ತಗೊಂಡು ತುಂಬಾನೇ ಖುಷಿ ಇತ್ತು. ಅದಾದ್ಮೇಲೆ ನಾನು ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಆದೆ, ನನ್ನ ಸ್ಟಡೀಸ್ ಆಗಿರ್ಬೋದು ಅಲ್ಲಿ ಸ್ವಲ್ಪ. ಅದಾದ್ಮೇಲೆ ನಾನು ದರ್ಶನ್ ಸರ್ ಇಂದ ಏನಂತಾರೆ ಭೇಟಿ ಆಗೋದು ಕಮ್ಮಿ ಆಯ್ತು. ನನ್ನ ಎಜುಕೇಶನ್ ಆಗಿರ್ಬೋದು ಅದು ಇದು ಎಲ್ಲ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗಿ, ಆಮೇಲೆ ಸಿನಿಮಾ ರಂಗಕ್ಕೆ ಎಂಟ್ರಿ ಆದಾಗ ಅದಾದ್ಮೇಲೆ ಅವ್ರದೇ ಆದಂಥ ಒಂದು ಸ್ಪೇಸ್ ಬೇಕಾಗಿದೆ ಈಗ ಅವ್ರಿಗೆ. ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಹೋಗಿ ಭೇಟಿ ಆಗ್ತೀನಿ ದರ್ಶನ್ ಸರ್ನ. ಈ ಸಿನಿಮಾನ ಅವ್ರಿಗೋಸ್ಕರ ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಖುಷಿ ಪಡ್ತಾರೆ ಅವರು ಕೂಡ. ತುಂಬಾ ಖುಷಿ ಪಡ್ತಾರೆ, ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಖಂಡಿತವಾಗ್ಲೂ ದರ್ಶನ್ ಸರ್ ಇಂದ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗಿ. ಥ್ಯಾಂಕ್ ಯು. ಇದಿಷ್ಟು ದೀಕ್ಷಿತ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಕೀರ್ತಿ, ಅಶೋವೇಗ ನ್ಯೂಸ್, ಬೆಂಗಳೂರು.